ಬೆಂಗಳೂರು ಇದೀಗ IT ಸಿಟಿ ಅಲ್ಲ, ಇದು ಬಾಂಬ್ ಮೇಲೆ ಕುಂತಿರೋ ಸಿಟಿ ಆಗಿದೆ. ನಿಮ್ಮ ಪಕ್ಕದ ಮನೆಯಲ್ಲಿ ಅಥವಾ ನಿಮ್ಮ ಓಡಾಡೋ ಗಲ್ಲಿಯಲ್ಲಿ ನಿಮ್ಮ ಪಕ್ಕದ ಮನೆಯವನು ಭಾರತೀಯನ ಅಥವಾ ಗಡಿ ದಾಟಿ ಬಂದ ಒಬ್ಬ ನುಸುಳುಕೋರನ ಅಂತ ನಿಮಗೆ ಗೊತ್ತಾ? ಇಲ್ಲ, ಯಾರಿಗೆ ಗೊತ್ತು? ಇತ್ತೀಚೆಗಷ್ಟೇ ಈ ಒಂದು ಬೆಂಗಳೂರಿನಲ್ಲಿ ಬನ್ನೇರುಘಟ್ಟದಲ್ಲಿ ನಡೆದಂತ ಈ ಒಂದು ಘಟನೆ ಏನಪ್ಪಾ ಅಂತ ಹೇಳಿದ್ರೆ ಇಡೀ ರಾಜ್ಯವನ್ನೇ ನಡುಗಿಸಿದೆ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಸದ್ದಿಲ್ಲದೆ ರೆಡಿ ಆಗ್ತಿದೆ ಮಿನಿ ಬಾಂಗ್ಲಾದೇಶ ಇನ್ ಕರ್ನಾಟಕ. ಈ ಒಂದು ಬಾಂಗ್ಲಾದೇಶದ ನಿರ್ಮಾಣದ ಕಥೆಯನ್ನ ನಮ್ಮ ಒಬ್ಬ ಪುನೀತ್ ಕೆರೆಹಳ್ಳಿ ಆದವರಂತಹ ಇವರೇನಪ್ಪಾ ಅಂತ ಹೇಳಿದ್ರೆ ಇದನ್ನ ಎಳೆ ಎಳೆಯಾಗಿ ತಮ್ಮ ವಿಡಿಯೋದಲ್ಲಿ ಹರಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸತ್ಯ ಹೇಳಿದವನಿಗೆ ಸಿಕ್ಕಿದ್ದು ಏನ್ ಗೊತ್ತಾ? ಜೈಲು ಕಂಬಿಯ ಹಿಂದೆ ಶಿಕ್ಷೆ. ಜನವರಿ 2026 ರಾತ್ರೋರಾತ್ರಿ ಪುನೀತ್ ಕೆರೆಹಳ್ಳಿಯವರು ಮತ್ತು ಅವರ ತಂಡ ಕಟ್ಟಿಕೊಂಡು ಏನಪ್ಪಾ ಅಂತಂದ್ರೆ ಒಂದು ಶೆಡ್ಗಳು ಇರುವಂತ ಒಂದು ಬನ್ನೇರುಘಟ್ಟ ರೋಡಿಗೆ ಹೋಗ್ತಾರೆ, ಅಲ್ಲಿ ಸ್ಲಮ್ ಏರಿಯಾಗೆ. ಅಲ್ಲಿ ಕಂಡ ದೃಶ್ಯಗಳು ಬಹಳ ಭಯಾನಕವಾಗಿದ್ದವು. ಬಾಂಗ್ಲಾ ಕರೆನ್ಸಿ, ಬಾಂಗ್ಲಾದೇಶದ ಡ್ರೈವಿಂಗ್ ಲೈಸೆನ್ಸ್, ಈ ಒಂದು ಎರಡು ಐಡೆಂಟಿ ಕಾರ್ಡ್ ಇರೋ ಒಂದು ವ್ಯಕ್ತಿಗಳ ಹತ್ರ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಆಧಾರ್ ಕಾರ್ಡ್ಗಳು ಇದ್ದವು. ಪುನೀತ್ ಸರ್ ಅವರೇನಪ್ಪಾ ಅಂತಂದ್ರೆ ಅವರಿಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಈ ಒಂದು ಆಧಾರ್ ಕಾರ್ಡ್ ಯಾರು ಕೊಟ್ರು ಅಂತ ಹೇಳಿ. ಅವ್ರ ಕಡೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನ ಇಟ್ಸ್ಕೊಂಡು ನೋಡ್ತಾರೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ಗಳಾಗಿರ್ಬೋದು, ಅಥವಾ ಇನ್ನಿತರ ನಮ್ಮ ಒಂದು ಗೋರ್ಮೆಂಟಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳನ್ನ ಎಲ್ಲಾನು ಇಸ್ಕೊಂತಾರೆ ಅವ್ರ ಕಡೆ. ಅವ್ರು ಕೇಳ್ತಾರೆ, ಲೇ ಈ ಒಂದು ಆಧಾರ್ ಕಾರ್ಡ್ ಎಲ್ಲಿಂದ ಬಂತು ನಿಮಗೆ ಅಂತ ಹೇಳಿ. ಅವಾಗ ಒಂದು ಭಯಾನಕ ಸತ್ಯ ಹೊರ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಆಧಾರ್ ಕಾರ್ಡ್ ನಮಗೆ ಮಾಡಿಕೊಟ್ಟದ್ದು ಏಜೆಂಟ್ಗಳು ಅಂತೇಳಿ. ಏನಪ್ಪಾ ಅಂತಂದ್ರೆ ನಮ್ಮ ಒಂದು ದೇಶದ ಐಡೆಂಟಿಫಿಕೇಶನ್ ಆಗಿರುವಂತ ಒಂದು ಆಧಾರ್ ಕಾರ್ಡ್ ಏನಪ್ಪಾ ಅಂತಂದ್ರೆ 1500 ರೂಪಾಯಿಗೆ ಮಾರಾಟವಾಗ್ತಿದೆ. ಇಲ್ಲಿ ನೋಡ್ಬೋದು ನಮ್ಮ ದೇಶದ ಒಂದು ಭದ್ರತೆ ಹೇಗೆ ಸೇಲ್ ಆಗ್ತಿದೆ ಅಂತೇಳಿ. ಈಗ ನೀವು ಅನ್ಸ್ಕೋಬಹುದು ನಾವೆಷ್ಟು ಸೇಫ್ ಆಗ್ತಿದ್ದೀವಿ ಅಂತ ಹೇಳಿ. ಸಿಸ್ಟಮ್ನ ವಿರುದ್ಧ ಸೆಟದ ಈ ಒಂದು ಪುನೀತ್ ಕೆರೆಹಳ್ಳಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಪೊಲೀಸ್ ಕಾನೂನು ವ್ಯವಸ್ಥೆ ಅರೆಸ್ಟ್ ಮಾಡಿ ಒಂದು ಹೈ ಡ್ರಾಮಾ ಆಡ್ತಿದೆ. ಯಾವಾಗ ನಮ್ಮ ಒಂದು ಪುನೀತ್ ಸರ್ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋನ ಹರಿಬಿಟ್ಟಿದ್ರು, ಅಲ್ಲಿಂದ ಸಿಗರನ್ನ ಅರೆಸ್ಟ್ ಮಾಡೋ ಬದಲು ಈ ಒಂದು ಪುನೀತ್ ಕೆರೆಹಳ್ಳಿ ಅವರ ಸರ್ನ ಅರೆಸ್ಟ್ ಮಾಡಿ ಕಂಬಿಯಿಂದ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಈ ಒಂದು ಕಾನೂನು ವ್ಯವಸ್ಥೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪುನೀತ್ ಸರ್ ಅವರನ್ನೇ ಒಂದು ಟಾರ್ಗೆಟ್ ಮಾಡಿತ್ತು. ಕ್ರಿಮಿನಲ್ ಟ್ರೇಸ್ ಪಾಸ್ ಮತ್ತು ಬೆದರಿಕೆ ಈ ಒಂದು ಆರೋಪದ ಅಡಿ ಏನಪ್ಪಾ ಅಂತಂದ್ರೆ ನಮ್ಮ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಆಗ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಇವರನ್ನ ಕಂಬಿ ಹಿಂದೆ ನಿಲ್ಲಿಸೋ ಹಾಗೆ ಮಾಡಿತ್ತು ಅವರು ಈ ಕೆಲಸ ಮಾಡಿದ್ದರಿಂದ. ಆ ಒಂದು ಪೊಲೀಸ್ ಠಾಣೆಯ ಮುಂದೆ ಬೆಂಬಲಿಗರ ಒಂದು ಘೋಷಣೆಗಳು ಕೂಗ್ತಾ ಇದ್ರು. ಬೆಂಗಳೂರಿನ ಬೀದಿ ಬೀದಿಯಲ್ಲೂ ದೊಡ್ಡ ಹೈ ಡ್ರಾಮಾಗಳು ನಡೀತಾ ಇದ್ವು. ಇಲ್ಲಿ ಸತ್ಯ ಹೇಳಿದವನೇ ಗುಂಡಾನ ಅಥವಾ ನಕಲಿ ಡಾಕ್ಯುಮೆಂಟ್ಸ್ ನ ತೋರಿಸಿ ನಮ್ಮ ಒಂದು ಕರ್ನಾಟಕಕ್ಕೆ ನುಗ್ಗಿದ್ದು ಅವನ ತಪ್ಪ? ಈಗ ಈ ಒಂದು ಎರಡು ಪ್ರಶ್ನೆಗಳು ನಮ್ಮ ಹುಡುಗರಿಗೆ ಬಹಳ ಕ್ವಶನ್ ಮಾರ್ಕ್ ಆಗಿ ನಿಂತುಬಿಟ್ಟಿದೆ. ಇನ್ನೊಂದೆಡೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸ್ಟೋರಿಲಿ ಜೈ ಬಾಂಗ್ಲಾ ಅನ್ನೋ ಒಂದು ಘೋಷಣೆಯ ಕಿಚ್ಚು. ಇದೇ ಟೈಮ್ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಮಹಿಳೆ, ಬಾಂಗ್ಲಾದೇಶದ ಮಹಿಳೆ ಏನಪ್ಪಾ ಅಂತ ಹೇಳಿದ್ರೆ ಜೈ ಹಿಂದ್ ಅಂತ ಕೂಗೋ ಬಿಟ್ಟು ಜೈ ಬಾಂಗ್ಲಾ ಅಂತ ಹೇಳಿ ಕೂಗ್ಬಿಡ್ತಾಳೆ. ಅಲ್ಲಿ ಕೆಲವೊಂದು ಜನಗಳು ಏನಪ್ಪಾ ಅಂತ ನಮ್ಮ ಇಂಡಿಯಾದ ಜನಗಳು ಏನಪ್ಪಾ ಅಂತ ಜೈ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಈ ಒಂದು ಮಹಿಳೆ ಏನಪ್ಪಾ ಅಂತಂದ್ರೆ ಜೈ ಬಾಂಗ್ಲಾ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಇದು ಕೇವಲ ಘೋಷಣೆ ಅಲ್ಲ, ಇದು ನಮ್ಮ ನೆಲದಲ್ಲಿ ನೆಲೆಸಿ ನಮ್ಮ ಒಂದು ಅನ್ನವನ್ನು ತಿಂದು ನಮಗೆ ಮಾಡ್ತಿರೋ ಅವಮಾನ. ಆದ್ರೆ ಆ ಒಂದು ಜಾಗದಲ್ಲಿ ಈ ಒಂದು ಪುನೀತ್ ಕೆರೆಹಳ್ಳಿ ಅವರು ಮಾಡಿದ್ದು ಇದೇ ಪ್ರಶ್ನೆ ಆಗಿತ್ತು. ಇವರು ಇಂದು ಘೋಷಣೆಯನ್ನ ಕೂಗ್ತಾರೆ, ಆದ್ರೆ ನಾಳೆ ಬಾಂಬ್ ಇಡುತ್ತಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರದ ವೋಟ್ ಬ್ಯಾಂಕ್ ಆಗಿ ಇವರಿಗೆ ಜಾತಿ ಗಣತಿ ಭಾಗ್ಯನ್ನ ಕೊಡ್ತಿದೆ ನಮ್ಮ ಸರ್ಕಾರ. ಅಧಿಕೃತವಾಗಿ ನಮ್ಮವರ ಲೆಕ್ಕಕ್ಕೆ ಸೇರಿಕೊಳ್ತಾರೆ. ನಾವಿಲ್ಲಿ ಟ್ಯಾಕ್ಸ್ ಕಟ್ಟಿ ಸಾಯ್ತಾ ಇದ್ರೆ ಅವರು ನಮ್ಮ ರಿಸೋರ್ಸ್ ಗಳನ್ನ ಬಳಸಿಕೊಂಡು ನಮಗೆ ಬೆದರಿಕೆಯನ್ನ ಹಾಕ್ತಾ ಇರ್ತಾರೆ. ಆದ್ರೆ ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿ ಅವರ ಬಾಯನ್ನ ಮುಚ್ಚಿಸಬಹುದು, ಆದ್ರೆ ಎದ್ದಿರೋ ಈ ಕಿಚ್ಚನ್ನ ಆರಿಸೋಕೆ ಸಾಧ್ಯ. ಬೆಂಗಳೂರಿನ ಜನಗಳು ಈಗ ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಮುಂದೊಂದು ದಿನ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯ ಬಾಗಿಲನ್ನ ಬಡವನು ಭಾರತೀಯನಲ್ಲ, ಅವನು ಒಬ್ಬ ನುಸುಳುಕೋರ ಆಗಿರ್ತಾನೆ. ಹಾಗಾಗಿ ಈ ವಿಡಿಯೋ ನೋಡಿದ ನಿಮಗೆಲ್ಲ ಒಂದು ಅಭಿಪ್ರಾಯವನ್ನ ತಿಳಿಸಿ.
ಕಮೆಂಟ್ ಮಾಡಿ ಹೇಳಿ, ಈ ಒಂದು ಪುನೀತ್ ಕೆರೆಹಳ್ಳಿಯವರು ಮಾಡಿದ್ದು ಸರಿನಾ ಅಥವಾ ಅವರನ್ನ ಬಂಧಿಸಿದ್ದು ಸರಿನಾ? ಆ ಒಂದು ಅಕ್ರಮ ವಲಸಿಗರನ್ನ ಇವತ್ತೇ ಹೊರ ಹಾಕಬೇಕಾ? ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಜನರಿಗೆ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ ಈ ತರ ಒಂದು ಬೆಸ್ಟ್ ವಿಡಿಯೋ ಜೊತೆಗೆ.